ಈ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಡಿ ಅಧಿಕವಿದೆ. ತಪ್ಪದೆ ಸೇವಿಸಿ. ವಿಟಮಿನ್ ಡಿ ಎನ್ನುವುದು ಬಿಸಿಲಿನಲ್ಲಿ ಲಭ್ಯ, ಆದರೆ ಇದನ್ನು ಬೇರೆ ಆಹಾರದಿಂದಲೂ ಪಡೆಯಬಹುದು. ದೇಹದ ಬೆಳವಣಿಗೆ ಹಾಗೂ ಆರೋಗ್ಯಕ್ಕೆ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಅತಿ ಅಗತ್ಯವಾಗಿದ್ದು, ಇವುಗಳಲ್ಲಿ ಏರುಪೇರಾದರೆ ಅದರಿಂದ ದೇಹದ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗುವುದು. ಇದರಿಂದ ನಾವು ಎಲ್ಲ ರೀತಿಯ ಆಹಾರ ಸೇವನೆ ಮಾಡಿದರೆ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಸಿಗುವುದು. ಅದರಲ್ಲೂ ಸಂಸ್ಕರಿಸಲ್ಪಟ್ಟ ಆಹಾರಕ್ಕಿಂತಲೂ ಪ್ರಕೃತಿದತ್ತವಾದ ಆಹಾರಗಳಲ್ಲಿ ಅತ್ಯಧಿಕ ಪ್ರಮಾಣದ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಇವೆ. ಗಂಟುಗಳಲ್ಲಿ ನೋವು, ಒಸಡಿನ ನೋವು ಅಥವಾ ದುರ್ಬಲ ಸ್ನಾಯುಗಳು ಇದೆಲ್ಲವೂ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆಯನ್ನು ಸೂಚಿಸುವುದು. ಅಸ್ತಮಾ, ಅರಿವಿನ ಕೊರತೆ ಮತ್ತು ಅಸ್ಥಿರಂಧ್ರತೆಗೂ ವಿಟಮಿನ್ ಡಿ ಕಾರಣ. ಆದರೆ ನಮಗೆ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ ಡಿ ಅಂಶವು ಯಾವ್ಯಾವ ಆಹಾರದಲ್ಲಿ ಇದೆ ಎನ್ನುವುದು ತಿಳಿದಿರುವುದಿಲ್ಲ. ಆದರೆ ಕೆಲವೊಂದು ಸಸ್ಯಾಹಾರ ಆಹಾರದಲ್ಲೂ ವಿಟಮಿನ್ ಡಿ ಅಂಶವಿದ್ದು, ಇದನ್ನು ಸೇವಿಸಿದರೆ ದೇಹಕ್ಕೆ ವಿಟಮಿನ್ ಡಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗುವುದು. ವಿಟಮಿನ್ ಡಿಯನ್ನು ದೇಹವು ಹೇಗೆ ಪರಿವರ್ತಿಸುವುದು? ದೇಹಕ್ಕೆ ವಿಟಮಿನ್ ಡಿ ಬೇಕಿದ್ದರೆ ಅದು ಸೂರ್ಯನ ಬಿಸಿಲಿನಲ್ಲಿ ಲಭ್ಯವಿದ್ದು, ಇದನ್ನು ದೇಹವು ಹೀರಿಕೊಳ್ಳುವುದು. ಬಿಸಿಲಿಗೆ ಒಗ್ಗಿಕೊಂಡ ವೇಳೆ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುವುದು. ವಿಟಮಿನ್ ಡಿ ಯು ಕ್ಯಾಲ್ಸಿಯಮನ್ನು ಹೀರಿಕೊಳ್ಳಲು ನೆರವಾಗುವುದು. ಇದು ಸಂಪೂರ್ಣ ದೇಹದ ಮೂಳೆಗಳ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಅಗತ್ಯ. 1. ದನದ ಹಾಲು. ದನದ ಹಾಲಿನಲ್ಲಿ ಅತ್ಯಧಿಕ ಪ್ರಮಾಣದ ಪ್ರೋಟೀನ್, ಕೊಬ್ಬು ಮತ್ತು ಇತರ ಪೋಷಕಾಂಶಗಳು ಇವೆ. ಇದರಲ್ಲಿ ವಿಟಮಿನ್ ಡಿ ಕೂಡ ಇದ್ದು, ಇದು ದೇಹಕ್ಕೆ ದಿನದ ಅಗತ್ಯಕ್ಕೆ ಬೇಕಾಗಿರುವ 15-22% ವಿಟಮಿನ್ ಡಿ ಒದಗಿಸುವುದು. 2. ಓಟ್ಮೀಲ್. ಓಟ್ಮೀಲ್ನಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಡಿ ಅಂಶವಿದ್ದು, ಒಂದು ಕಪ್ನಲ್ಲಿ ಸುಮಾರು 2-2.5 mgಯಷ್ಟು ಇದೆ. ವಿಟಮಿನ್ ಡಿ ಹೊರತಾಗಿ ಇದರಲ್ಲಿ ಅತ್ಯಧಿಕ ಪ್ರಮಾಣದ ನಾರಿನಾಂಶ ಮತ್ತು ಇತರ ಕೆಲವು ಪೋಷಕಾಂಶಗಳು ಇವೆ. 3. ಅಕ್ಕಿ ಹಾಲು. ಅಕ್ಕಿ ಹಾಲಿನಲ್ಲಿ ಕೂಡ ವಿಟಮಿನ್ ಡಿ ಅಂಶವಿದ್ದು, ಒಂದು ಕಪ್ ಅಕ್ಕಿ ಹಾಲಿನಲ್ಲಿ ಸುಮಾರು 2.4 mcg ವಿಟಮಿನ್ ಡಿ ಅಂಶವಿದೆ. ಅಕ್ಕಿಯಲ್ಲಿ ಅತ್ಯಧಿಕ ಪ್ರಮಾಣದ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಇವೆ. ಇದರಲ್ಲಿ ವಿಟಮಿನ್ ಎ ಮತ್ತು ಬಿ12 ಕೂಡ ಇದೆ. 4. ಜ್ಯೂಸ್ಗಳು. ಪ್ಯಾಕ್ ಮಾಡಲ್ಪಟ್ಟಿರುವಂತಹ ಕಿತ್ತಳೆ ಜ್ಯೂಸ್ನಲ್ಲಿ ಅತ್ಯಧಿಕ ಪ್ರಮಾಣದ ವಿಟಮಿನ್ ಡಿ ಅಂಶವಿದೆ. ಕಿತ್ತಳೆ ಜ್ಯೂಸ್ನಲ್ಲಿ ವಿಟಮಿನ್ ಡಿ ಅಂಶವಿಲ್ಲ, ಆದರೆ ಇದಕ್ಕೆ ಅದನ್ನು ಸೇರಿಸಲಾಗುತ್ತದೆ. ಒಂದು ಪ್ಯಾಕ್ನಲ್ಲಿ 2.5 mcg ಇರುವುದು. 5. ಸೋಯಾ ಹಾಲು ಮತ್ತು ಸೋಯಾ ಉತ್ಪನ್ನಗಳು. ಸೋಯಾವು ಸಸ್ಯಜನ್ಯವಾಗಿ ವಿಟಮಿನ್ ಡಿ ಅಂಶವನ್ನು ನೀಡುವುದು ಮತ್ತು ಇದರಲ್ಲಿ ಪ್ರೋಟೀನ್ ಕೂಡ ಇದೆ. ಒಂದು ಕಪ್ ಸೋಯಾ ಹಾಲಿನಲ್ಲಿ 2.9 ಮೈಕ್ರೋಗ್ರಾಂ ವಿಟಮಿನ್ ಡಿ ಇದೆ. ಸೋಯಾ ಉತ್ಪನ್ನಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಬಳಸಿಕೊಂಡರೆ ಆಗ ವಿಟಮಿನ್ ಡಿ ಕೊರತೆ ನೀಗುವುದು. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.